ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ನಾಲಿಗೆ ಚಪಲ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ. ಅದಕ್ಕೆ ಯಾವ ವಯಸ್ಸಾದ್ರೇನು, ಮಕ್ಕಳು ನನಗೆ ಅದು ಬೇಕು, ಇದು ಬೇಕು, ಅದು ತಿನ್ನಬೇಕು ಅಂತ ಆಸೆ ಪಡ್ತಾರೆ. ನಮ್ಮ ವಯಸ್ಸಲ್ಲೂ ಅಷ್ಟೇನೆ, ಒಂದೊಂದು ದಿವಸ ನಮಗೆ ಅದು ತಿನ್ನಬೇಕು ಅಥವಾ ಇದು ತಿನ್ನಬೇಕು, ಏನೋ ಒಂದು ತಿನ್ನಬೇಕು ಅನ್ನೋ ಆಸೆ ಆಗ್ತಿರುತ್ತೆ. ಪ್ರತಿದಿನ ಆ ಥರ ಆಸೆ ಆದರೆ ಕಷ್ಟನೇ. ಆ ಥರ ಏನಿಲ್ಲ, ಅಪರೂಪಕ್ಕೊಂದು ದಿವಸ ಆರೋಗ್ಯಕ್ಕೆ ತೊಂದರೆ ಮಾಡದೇ ಇರುವಂತಹದ್ದು ಅಥವಾ ಸ್ವಲ್ಪ ಮಟ್ಟಿಗೆ ತಿಂದರೆ ಪರವಾಗಿಲ್ಲ ಅನ್ನುವಂತಹದ್ದು ಅಥವಾ ಮಕ್ಕಳಿಗೆ ಒಳ್ಳೆಯದು ಕೊಟ್ಟರೆ ಅಂತ ಅನ್ನುವಂತಹ ಅನೇಕ ತಿಂಡಿಗಳಾಗಿರಬಹುದು ಅಥವಾ ವಸ್ತುಗಳಾಗಿರಬಹುದು ಅಥವಾ ಪದಾರ್ಥಗಳನ್ನು ಮನೆಯಲ್ಲಿ ನಾವು ಮಾಡ್ಕೋಬಹುದು. ನಾನಿವತ್ತು ಒಂದು ನಿಮಗೆ ತೋರಿಸ್ತಾ ಇದ್ದೀನಿ, ವಿಶೇಷವಾದ ಒಂದು ಮಕ್ಕಳಿಗೆ ತುಂಬ ಒಳ್ಳೆಯದು, ಹಾಗೆ ನಮಗೂ ಪರವಾಗಿಲ್ಲ ತಿನ್ಬೋದು. ತುಂಬ ಒಳ್ಳೆಯದು ಅಂತ ಹೇಳಲ್ಲ, ಆದರೆ ತಿನ್ಬೋದು. ಶಕ್ತಿಯನ್ನು ಕೊಡುತ್ತೆ, ಹಾಗೆ ನಿಮ್ಮ ದೇಹಕ್ಕೆ ಪ್ರೋಟೀನು, ವಿಟಮಿನ್ನು, ಈ ಥರದ ಎಲ್ಲ ಅಂಶಗಳು ಸಿಗತ್ತೆ. ಆ ತರಹದ ಒಂದು ತಿಂಡಿ ಅಂತ ಹೇಳ್ಬೋದು, ಅಥವಾ ಒಂದು ಚಾಕ್ಲೇಟ್. ಅದನ್ನು ನಾನು ಮಾಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಚಾಕ್ಲೇಟ್ ಅಂದರೆ ನೀವು ಅದನ್ನು ಮನೆಯಲ್ಲೇ ಮಾಡ್ಕೊಳ್ಳುವಂತಹದ್ದು, ಹೊರಗಡೆ ಹೋಗಿ ಅಂಗಡಿಯಿಂದ ತಂದು ಮಾಡುವಂಥದ್ದಲ್ಲ. ಚಾಕ್ಲೇಟನ್ನು ಅಂಗಡಿಯಿಂದಲೇ ತರ್ತೀವಿ ನಾವು, ಡಾರ್ಕ್ ಚಾಕ್ಲೇಟನ್ನು. ಅದನ್ನ ಕೂಡ ನೀವು ಸಮಯ ಇದ್ದರೆ ಮನೆಯಲ್ಲೇ ಮಾಡ್ಕೋಬೋದು. ಆದರೆ ಅದನ್ನು ನಾನು ಅಂಗಡಿ ಚಾಕ್ಲೇಟಿಂದನೇ ತೋರಿಸ್ತಾ ಇದ್ದೀನಿ ಇವತ್ತು. ನನ್ನ ಮಗನ ಡಿಮಾಂಡ್ಗಳು ಸ್ವಲ್ಪ ಜಾಸ್ತಿ. ಅವ್ನು ಕೇಳಿದಾಗೆಲ್ಲ ನಾವು ತಂದುಕೊಡೋಕ್ಕೂ ಆಗಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಯಾವುದೋ ಒಂದು ವಿಧವಾದ ತಿಂಡಿ ಮನೇಲಿ ಮಾಡಿ ಇಟ್ಕೊಂಡಾಗ ಅವನು ತುಂಬ ಖುಷಿ ಪಡ್ತಿರ್ತಾನೆ. ಅದರಲ್ಲೂ ಅವನಿಗೆ ಖರ್ಜೂರ ಅಂದರೆ ಇಷ್ಟ. ಅದಕ್ಕೆ ಖರ್ಜೂರವನ್ನು ಬಳಸಿ ಇವತ್ತು ನಾನು ಒಂದು ನಿಮಗೆ ಡ್ರೈ ಫ್ರೂಟ್ ಚಾಕ್ಲೇಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಹಾಗೆ ನೀವು ಅದನ್ನು ಇನ್ನೊಂದು ರೀತಿಯಲ್ಲೂ ಮಾಡ್ಕೋಬೋದು. ಅದು ಮಾಡ್ತಾ ನಿಮಗೆ ಮುಂದೆ ಹೇಳ್ತೀನಿ. ಆ ಡ್ರೈ ಫ್ರೂಟ್ ಚಾಕ್ಲೇಟ್ಗೆ ನಿಮಗೆ ಏನೇನು ಬೇಕಾಗತ್ತೆ ಅನ್ನೋದನ್ನು ಮೊದಲು ತೋರಿಸ್ತಾ ಇದ್ದೀನಿ. ಮೊದಲು ಒಂದು ಅರ್ಧ ಕಪ್ಪಷ್ಟು ಪುಟಾಣಿ ತಗೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಕಪ್ಪು ಕಡಲೆಕಾಯಿ ಬೀಜ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಅದು ತಗೊಂಡಿದ್ದೀನಿ. ಹಾಗೆ ಒಂದು 10ರಿಂದ 15 ಖರ್ಜೂರ ತಗೊಂಡಿದ್ದೀನಿ, ಬೀಜ ತೆಗೆದಿರುವಂತಹ ಖರ್ಜೂರ ತಗೊಂಡಿದ್ದೀನಿ. ಹಾಗೆ ಬಾದಾಮಿ ಒಂದು ಅರ್ಧ ಕಪ್ಪಷ್ಟು, ಒಂದು 25-30 ಬಾದಾಮಿ ತಗೊಂಡಿದ್ದೀನಿ. ಜೊತೆಲಿ ಗೋಡಂಬಿ ಒಂದು 20-25 ಗೋಡಂಬಿ ತಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ದ್ರಾಕ್ಷಿ ತಗೊಂಡಿದ್ದೀನಿ, ಒಣ ದ್ರಾಕ್ಷಿ. ಜೊತೆಗೆ ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್ ತಗೊಂಡಿದ್ದೀನಿ. ಹಾಗೆ ಒಂದು ಪಾರ್ಚ್ಮೆಂಟ್ ಪೇಪರ್ ತಗೊಂಡಿದ್ದೀನಿ. ನೀವು ಮಾಡಿದ್ಮೇಲೆ ಈ ಪಾರ್ಚ್ಮೆಂಟ್ ಪೇಪರಲ್ಲೇ ಹಾಕಬೇಕು, ಇಲ್ಲ ಅಂದರೆ ಅದು ಅಂಟ್ಕೊಳ್ಳತ್ತೆ, ತೆಗಿಯೋಕೆ ಕಷ್ಟ ಆಗುತ್ತೆ. ಅದಕ್ಕೆ ಈ ಪಾರ್ಚ್ಮೆಂಟ್ ಪೇಪರ್ ಆದರೆ ನಿಮ್ಗೆ ಈಸಿಯಾಗಿ ಬರುತ್ತೆ. ಈಗ ಚಾಕ್ಲೇಟ್ ಮೆಲ್ಟ್ ಇಟ್ಟು ನೋಡೋಣ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಪಾತ್ರದಲ್ಲಿ ನೀರು ತಗೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿ ಇದ್ರ ಮೇಲೆ ನೀರು ಕುದ್ದ ಮೇಲೆ ಈ ಥರ ಚಾಕ್ಲೇಟನ್ನು ಕರಗಿಸಕ್ಕೆ ಇಡಬೇಕು. ಈ ಥರ ಡಬಲ್ ಬಾಯ್ಲಿಂಗಲ್ಲಿ ಇಡಬೇಕು. ಈಗ ನಾನು ಇಡ್ತಾ ಇದ್ದೀನಿ. ನೀರು ಕುದಿಲಿ, ಮೊದಲು ಕುದ್ದ ಮೇಲೆ ಇಡೋಣ. ನಾನು ಮೊದಲಿಗೆ ಹುರಿಗಡಲೆ, ಆಮೇಲೆ ಕಡಲೆಕಾಯಿ ಬೀಜ, ಇದನ್ನು ಸ್ವಲ್ಪ ತರಿಯಾಗಿ ಪುಡಿ ಮಾಡಿಕೊಂಡು ಆಮೇಲೆ ಬಾದಾಮಿ, ಗೋಡಂಬಿ ಪುಡಿ ಮಾಡ್ಕೋತೀನಿ. ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಈ ಪೌಡ್ರ್ ಮಾಡಿರೋದನ್ನು ನಾನು ಬೌಲಿಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ತರಿಯಾಗಿ ಮಾಡ್ಕೊಂಡಿದ್ದೀನಿ, ತುಂಬ ನುಣ್ಣಗೇನೂ ಇಲ್ಲ. ಈಗ ನಾನು ಗೋಡಂಬಿನ ಹಾಕೋತಾ ಇದ್ದೀನಿ. ಗೋಡಂಬಿ ನಾನು ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಬಾದಾಮಿನ ಹಾಕೋತಾ ಇದ್ದೀನಿ. ಬಾದಾಮಿ ಹಾಕ್ತಾ ಇದ್ದೀನಿ ಪೌಡ್ರ್ ಮಾಡಿ. ಈಗ ಖರ್ಜೂರ ಹಾಕ್ಕೋತಾ ಇದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಸಿಹಿ ಬೇಕಂದರೆ ಇನ್ನೂ ಖರ್ಜೂರ ಹಾಕ್ಕೋಬೋದು, ಅಥವಾ ಖರ್ಜೂರ ಹಾಕಲ್ಲ ಅನ್ನೋದಾದರೆ ಒಂದು ಸ್ವಲ್ಪ ಬೆಲ್ಲ ತಗೊಂಡು ನೀವು ಗ್ಯಾಸ್ ಮೇಲೆ ಒಂದೇ ಒಂದು ಚಮಚ ನೀರು ಹಾಕಿ ಪಾಕ ಥರ ಗಟ್ಟಿ ಪಾಕ ಮಾಡಿಕೊಂಡು ಅದನ್ನು ತಕ್ಷಣ ಇದಕ್ಕೆ ಮಿಕ್ಸ್ ಮಾಡಿ ಕಲಸಿ ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು. ಆ ಥರನೂ ಮಾಡ್ಬೋದು ನೀವು. ನಾನು ಬೆಲ್ಲ ಬಳಸ್ತಿಲ್ಲ, ಖರ್ಜೂರ ಬಳಸ್ತಾ ಇದ್ದೀನಿ. ಖರ್ಜೂರ ನೋಡಿ
ಇಷ್ಟೇ ಸಣ್ಣ ಆಗಿರೋದು, ಸಣ್ಣನೇ ಆಗ್ತಾ ಇಲ್ಲ ಮಿಕ್ಸಿನಲ್ಲಿ, ಯಾಕೋ ಗೊತ್ತಿಲ್ಲ, ಇವತ್ತು ಸ್ವಲ್ಪ ಡ್ರೈ ಇದೆ ಅದು. ಇಲ್ಲ ಅಂದರೆ ಬಿಸಿನೀರಲ್ಲಿ ನೆನೆಸಿ ಇಟ್ಟು ಅದನ್ನು ಮಾಡ್ಬೋದು. ಸ್ವಲ್ಪ ರುಬ್ಬಿಬಿಟ್ಟು ಬಿಸಿನೀರಲ್ಲಿ ನೆನೆಸಿ ಆಮೇಲೆ ಅದನ್ನು ಸ್ವಲ್ಪ ಹೊತ್ತು ನೀವು ಗ್ಯಾಸ್ ಮೇಲೆ ಆ ನೀರಿನ ಅಂಶ ಹೋಗೋ ತನಕ ಮತ್ತೆ ಬೇಯಿಸಬೇಕು, ಅಂದರೆ ಫ್ರೈ ಮಾಡಬೇಕು. ನೋಡಿ, ಇದೆಲ್ಲ ಖರ್ಜೂರ ಸ್ವಲ್ಪ ಅಂಟು ಥರ ಇದೆ, ಆಗ್ತಾ ಇಲ್ಲ, ಸಣ್ಣ ಆಗ್ತಾ ಇಲ್ಲ ಮಿಕ್ಸಿನಲ್ಲಿ. ಆಮೇಲೆ ಕ್ವಾಂಟಿಟಿ ಬೇರೆ ಸ್ವಲ್ಪ ಕಡಿಮೆ ಇದೆಯಲ್ಲ. ನೋಡಿ, ಈ ಥರ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಇದು ಖರ್ಜೂರ ಸ್ವಲ್ಪ ಮಿಕ್ಸಿನಲ್ಲಿ ರುಬ್ಬಕ್ಕಾಗಲಿಲ್ಲ. ಆಮೇಲೆ ಮತ್ತೆ ನಾನು ಅದರ ಜೊತೆನೇ ಇವೆಲ್ಲವುಗಳನ್ನು ಸೇರಿಸ್ಕೊಂಡು ಒಂದು ರೌಂಡು ಮಿಕ್ಸಿನಲ್ಲಿ ಪುನಃ ರುಬ್ಬಿದೆ. ಆಗ ನಿಮಗೆ ಈ ಥರ ಬಂತು ನೋಡಿ ಕನ್ಸಿಸ್ಟೆನ್ಸಿ. ಯಾಕಂದರೆ ತುಂಬ ಡ್ರೈ ಇತ್ತು ಖರ್ಜೂರ, ಮಿಕ್ಸಿ ರನ್ನೇ ಆಗ್ತಾ ಇರಲಿಲ್ಲ. ಆಮೇಲೆ ಇನ್ನೊಂದ್ಸಲ ನಾನು ಇದೆಲ್ಲವನ್ನು ಸೇರಿಸ್ಕೊಂಡು ನಾನು ಚಿಕ್ಕ ಜಾರಲ್ಲಿ ರುಬ್ಬಿದ್ದೆ. ಆಮೇಲೆ ದೊಡ್ಡ ಜಾರಿಗೆ ಅದನ್ನು ಹಾಕ್ಕೊಂಡು ಫುಲ್ ಇನ್ನೊಂದು ರೌಂಡ್ ರುಬ್ಬಿದೆ. ಈಗ ಚೆನ್ನಾಗಿ ಪುಡಿ ಆಯಿತು. ಆಮೇಲೆ ಖರ್ಜೂರನೂ ಮಿಕ್ಸ್ ಆಯಿತು ಚೆನ್ನಾಗಿ. ಈಗ ಅದನ್ನು ನಾನು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೊಳ್ತಿದ್ದೀನಿ. ನೀವು ಚಾಕ್ಲೇಟ್ ಅಂತ ನೀವು ಯಾವ ಶೇಪ್ ಬೇಕಾದ್ರೂ ಮಾಡ್ಬೋದು, ರೌಂಡೇ ಮಾಡಬೇಕು ಅಂತ ಏನೂ ಇಲ್ಲ. ಇಲ್ಲ ಇದ್ರ ಮಧ್ಯೆ ನೀವು ಒಂದೊಂದು ಬಾದಾಮಿ ಇಟ್ಟು ಮಾಡ್ಕೋಬೋದು, ಇಡೀ ಬಾದಾಮನ್ನು ಇಡ್ಬೋದು. ಅಥವಾ ನೀವು ಅರ್ಧ ಗೋಡಂಬಿ ಫ್ರೈ ಮಾಡಿರೋ ಗೋಡಂಬಿಯನ್ನು ಮಧ್ಯೆ ಇಡ್ಬೋದು. ಆ ಥರ ನಿಮ್ಗೆ ಹೇಗೆ ಬೇಕಾದ್ರೂ ಹಾಗೆ ಮಾಡ್ಕೋಬೋದು. ನಾನು ಚಿಕ್ಕ ಚಿಕ್ಕದಾಗಿ ರೌಂಡಾಗಿ ಮಾಡ್ತಾಯಿದ್ದೀನಿ. ಇದಕ್ಕೇನೆ ಒಂದು ಚಮಚ, ನೀವು 1-1.5 ಚಮಚ ಕೊಕ್ಕೋ ಪೌಡ್ರ್ ಬೇಕಾದರೂ ಸೇರಿಸ್ಕೋಬೋದು. ಆಗ ನಿಮಗೆ ಚಾಕ್ಲೇಟ್ ಫ್ಲೇವರ್ ಬಂದಿರುತ್ತೆ. ಇದೇನೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಯಾಕಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಇರೋದಕ್ಕೆ ನಿಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ನಾವು ಇಷ್ಟು ಡ್ರೈ ಫ್ರೂಟ್ ಬಾಲ್ಸ್ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಚಾಕ್ಲೇಟ್ ಸಿರಪ್ಪಲ್ಲಿ ಅದನ್ನು ಡಿಪ್ ಮಾಡೋಣ. ಈ ರೀತಿ ಚಾಕ್ಲೇಟನ್ನು ಡಬಲ್ ಬಾಯ್ಲಿಂಗಲ್ಲಿ ಮೆಲ್ಟ್ ಮಾಡ್ಕೋಬೇಕು. ಈ ಚಾಕ್ಲೇಟ್ ಸಿರಪ್ಗೆ ನಾವು ಒಂದೊಂದೇ ಬಾಲ್ಸನ್ನು ಹೀಗೆ ಹಾಕಿ ಹೀಗೆ ಉರುಳಿಸೋಣ. ರೋಲ್ ಮಾಡಿ ಅದನ್ನು ನೀವು ತೆಗೆದು, ನಿಮಗೆ ಎಕ್ಸ್ಟ್ರಾ ಚಾಕ್ಲೇಟ್ ಇದ್ದರೆ ಈ ಫೋರ್ಕಲ್ಲಿ ತೆಗೆದಾಗ ಕೆಳಗಡೆ ಬಿದ್ದು ಹೋಗುತ್ತೆ. ಈ ಥರ ಪಾರ್ಚ್ಮೆಂಟ್ ಪೇಪರ್ ಮೇಲೆ ಇಡೋಣ. ಈ ಥರ ಎಲ್ಲ ಚಾಕ್ಲೇಟನ್ನು ಹಾಗೆ ಉರುಳಿಸ್ಕೊಂಡು ಈ ಚಾಕ್ಲೇಟ್ ಇಲ್ಲ ಅಂದರೆ ನೀವು ಸ್ವಲ್ಪ ಸಕ್ಕರೆ ಪೌಡರ್, ಅಂದರೆ ನೀವು ಸಕ್ಕರೆನ ಮಿಕ್ಸಿನಲ್ಲಿ ಪುಡಿ ಮಾಡ್ಕೋಬೇಕು, ಸ್ವಲ್ಪ ಮಿಲ್ಕ್ ಪೌಡರ್, ಆಮೇಲೆ ಕೊಕ್ಕೋ ಪೌಡರ್, ಈ ಮೂರನ್ನು ಸ್ವಲ್ಪ ಬೆಣ್ಣೆ ಹಾಕಿ ನೀವು ಗ್ಯಾಸ್ ಮೇಲೆ ಬಿಸಿ ಮಾಡಿ ಅದರಲ್ಲಿ ಚಾಕ್ಲೇಟನ್ನು ಈ ಥರ ಉಂಡೆಗಳನ್ನು ಉರುಳಿಸಿ ಫ್ರಿಜ್ಜಲ್ಲಿ ಇಟ್ಟರು ನಿಮಗೆ ಇದೇ ಥರ ಆಗುತ್ತೆ. ನೋಡಿ, ರುಚಿ ರುಚಿಯಾದ ಆರೋಗ್ಯಕರವಾದ ಹೋಮ್ ಮೇಡ್ ಚಾಕ್ಲೇಟ್. ಫುಲ್ಲಿ ಹೋಮ್ ಮೇಡ್ ಅಲ್ಲ, ಅರ್ಧ ಹೋಮ್ ಮೇಡ್ ಚಾಕ್ಲೇಟ್. ನೀವು ಸ್ಪೂನಲ್ಲಿಟ್ಟರೆ ಜಾಸ್ತಿ ಚಾಕ್ಲೇಟ್ಗಳು ಪಾರ್ಚ್ಮೆಂಟ್ ಪೇಪರ್ ಮೇಲೆ ಬೀಳತ್ತೆ. ಅದಕ್ಕೋಸ್ಕರ ಫೋರ್ಕಲ್ಲಿ ಇಟ್ಟಾಗ ಎಕ್ಸ್ಟ್ರಾ ಇರೋದೆಲ್ಲ ನಿಮಗೆ ಈ ಥರ ಸುರಿದು ಹೋಗುತ್ತೆ. ಇದನ್ನು ಒಂದು 15 ನಿಮಿಷಗಳ ಕಾಲ ಫ್ರಿಜ್ಜಲ್ಲಿ ಇಡಬೇಕು. ನಾನು ಈಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಅದು ಫ್ರಿಜ್ಜಿಂದ ಹೊರಗಡೆ ತೆಗೆದ್ಮೇಲೆ ನಿಮಗೆ ಮತ್ತೆ ತೋರಿಸ್ತೀನಿ. ಫ್ರಿಜ್ಜಲ್ಲಿ ನಾನು ಚಾಕ್ಲೇಟ್ ಇಟ್ಟು 15 ನಿಮಿಷ ಆಯಿತು. ಈಗ ತೆಗಿಯೋಣ ಫ್ರಿಜ್ಜಿಂದ. ನೋಡಿ ಹೇಗಾಗಿದೆ ನೋಡಿ ಚಾಕ್ಲೇಟು. ಈಗ ನೋಡಿ
ಎಷ್ಟು ಚೆನ್ನಾಗಿ ಬಂತು ನೋಡಿ ಚಾಕ್ಲೇಟ್ ತೆಗಿಯೋಕ್ಕೆ. ಈ ಥರ ನೋಡಿ ಚೆನ್ನಾಗಿ ಬರ್ತಾ ಇದೆ ತೆಗಿಯೋಕ್ಕೆ. ನೀವು ನೋಡಿ ಈ ಥರ ತೆಗೆದು ಒಂದು ಬಾಕ್ಸಲ್ಲಿ ಹಾಕಿ ಮತ್ತೆ ಫ್ರಿಜ್ಜಲ್ಲೇ ಇಡೋದು ವಾಸಿ, ಇಲ್ಲಾಂದ್ರೆ ಮೆಲ್ಟ್ ಆಗೋ ಚಾನ್ಸ್ ಇದೆ ಚಾಕ್ಲೇಟು. ಇನ್ನೂ 100% ಗಟ್ಟಿಯಾಗಿಲ್ಲ, ಸ್ವಲ್ಪ ಕೈಗಂಟ್ಕೊಳ್ತಿದೆ. ಇನ್ನೊಂದು 1/4 ಗಂಟೆ ಬಿಟ್ಟರೆ ನಿಮಗೆ ಫುಲ್ ಗಟ್ಟಿಯಾಗಿ ಚೆನ್ನಾಗಾಗತ್ತೆ. ಮಕ್ಕಳು ಖುಷಿ ಪಟ್ಟು ತಿಂತಾರೆ. ಮಕ್ಕಳು ಮಾತ್ರ ಯಾಕೆ, ನಾವು ದೊಡ್ಡವರು ಖುಷಿಯಿಂದ ತಿನ್ಬೋದು. ಮಕ್ಕಳಿಗೆ ವಿಧ ವಿಧವಾದ ತಿಂಡಿಗಳು ಈ ಥರ ಎಲ್ಲ ಮಾಡಿ ಕೊಡೋದ್ರಿಂದ ಅವರೂ ಖುಷಿ ಪಡ್ತಾರೆ, ನಮಗೂ ಒಂಥರ ತೃಪ್ತಿ ಇರುತ್ತೆ. ಹೊರಗಡೆ ತಿಂಡಿಗಿಂತ ಆದಷ್ಟು ಮನೆಯಲ್ಲಿ ಮಾಡೋದೇ ತುಂಬ ಆರೋಗ್ಯಕ್ಕೆ ಒಳ್ಳೇದಲ್ವಾ. ಆ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.